ಅಂದಿದ್ದೀರೋ ಏನೋ, ದೇವರ ಹತ್ರ ನಾವು ಕ್ಷಮಾಪಣೆ ಕೇಳೋಣವಾ? ದೇವರೇ, ನನ್ನ ಜೀವಿತದ ಕುರಿತಾಗಿ ನಾನು ಶಾಪವಾಗಿ ಮಾತನಾಡಿದ್ದೇನೆ, ನನ್ನ ಕ್ಷಮಿಸು. ದೇವರೇ, ಬರುವಂತ ಎಲ್ಲ ಕಷ್ಟಗಳನ್ನ ನಾನು ಜಯಿಸಿ ಅಪ್ಪ ನಾನು ಎದ್ದು ಸ್ಥಿರವಾಗಿ ನಿಂತುಕೊಳ್ಳಲು ಸಹಾಯ ಮಾಡಪ್ಪ. ಹೌದು ಪ್ರಿಯರೇ, ನಿನ್ನ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು ನಿನಗೆ ಬಂದು ಒದಗಿದಾಗಲೂ ಕೂಡ ಈ ದಿನ ನೀನು ಸ್ಥಿರವಾಗಿರುವಂತದ್ದು ಅದು ಕರ್ತನ ಕೃಪೆಯಿಂದಲೇ. ಅದು ನಿನ್ನ ಬಲವಲ್ಲ, ನಿನ್ನ ಶಕ್ತಿ ಅಲ್ಲ, ನೀನು ಸಾಮಾನ್ಯದವಳು ಅಲ್ಲ ಮಗುವೆ. ದೇವರು ನಿನ್ನ ಪರವಾಗಿ ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ. ಯಾವ ರೀತಿ ಹೊಸ ವರ್ಷ ಸ್ಟಾರ್ಟ್ ಆಗಿ ಅದು ಕೊನೆಯಾಗುತ್ತೋ ನಿನ್ನ ಪರಿಸ್ಥಿತಿ ಅದೇ ರೀತಿಯಾಗಿ ಕಷ್ಟಗಳು ಹೋಗಿ ಸುಖ ಬರುತ್ತೆ ಪ್ರಿಯರೇ. ಕತ್ತಲು ಬರುವಾಗೆ, ಕತ್ತಲು ಹೋಗಿ ಬೆಳಕು ಬರುವಾಗೆ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಕತ್ತಲು ಹೋಗಿ ಬೆಳಕು ಬರಲಿಕ್ಕೆ ಸಾಧ್ಯ. ಒಂದೇ ಸರ್ವಶಕ್ತನಾದ ದೇವರ ಮರೆಯನ್ನು ಹೊಕ್ಕಿ ನೀನು ಸಂತೋಷವಾಗಿ ಸಮಾಧಾನವಾಗಿರಬೇಕೆಂಬುದಾಗಿ ದೇವರ ದಿನ ನಿನ್ನ ಬಲಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣವಾ? ದೇವರೇ, ನನ್ನ ಜೀವಿತನ ನಂಬುತ್ತೇನೆಪ್ಪ, ಇದ ಹಾಗೆ ಇರಲ್ಲ, ನೀನು ನಡೆಸ್ತೀಯಪ್ಪ, ನನಗೆ ಜ್ಞಾನ ಕೊಡ್ತೀಯ, ನಾನು ಎಲ್ಲ ಮಕ್ಕಳಿಗಿಂತ ನಾನು ಫಸ್ಟ್ ಬರ್ತೇನೆ, ನಾನು ಚೆನ್ನಾಗಿ ಓದ್ತೇನೆ, ನನ್ನ ಅಕ್ಕ ತಂಗಂದಿರಿಗಿಂತ ನಾನು ಚೆನ್ನಾಗಿ ಓದ್ತೇನೆಪ್ಪ, ನನ್ನ ಕುಟುಂಬಸ್ಥರೆಲ್ಲರಿಗಿಂತ ಆದರೆ ಯಾವೇಚನಕ್ಕೆ ಕರ್ತನೆ ಅದರ ಪ್ರಾರ್ಥನೆ ಆಲಿಸಿದೆಯಲ್ವಾ? ನನ್ನ ಕುಟುಂಬವನ್ನು ಕೂಡ ನೀನು ಆಶೀರ್ವಾದ ಮಾಡಪ್ಪ. ಕೆಲಸದಲ್ಲಿ ನನ್ನ ತಲೆಯಾಗಿಟ್ಟು ಆಶೀರ್ವಾದ ಮಾಡು ಮಗುವೆ. ಇದನ್ನ ನೀನು ತೆಗೆದುಕೊಳ್ಳುತ್ತಿರುವಂತ ಸಂಬಳ ಅಲ್ಪವೇ ಆಗಿರಬಹುದು, ನೀನು ಆ ಚಿಕ್ಕ ಸಂಬಳದಲ್ಲಿ ನೀನು ನಂಬಿಕಸ್ಥರಾಗಿ ಜೀವಿಸುವಾಗ ದೇವರೊಂದು ದಿನ ನಿನ್ನ ಮೇಲೆ ಇಟ್ಟಿದ್ದಾರೆ ಪ್ರಿಯರೇ. ನಂಬಿಕೆಯುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತವನ್ನು ಆಶೀರ್ವದಿಸು. ಎಲ್ಲರೂ ಕಣ್ಣು ಮುಚ್ಚಿಕೊಡ್ರಿ ಪ್ರಿಯರೇ. ನಾವು ದೇವರ ಆಲಯಕ್ಕೆ ಬಂದಿದ್ದೇವೆ, ದೇವರ ಪ್ರಸನ್ನತೆ ಇದೆ. ನೀನು ಏನ್ ಬೇಡುತ್ತೀಯೋ ಅದನ್ನ ನೀನು ಹೊಂದಿಕೊಳ್ಳುತ್ತೀಯ, ನೀನೇನ ಬಿತ್ತುತ್ತೀಯೋ ಅದನ್ನ ನೀನು ಕೊಯ್ತೀಯ. ಯೇಸುವೇ, ಕನಿಕರಿಸು. ನನ್ನ ಜೀವಿತ ಎಲ್ಲ ಪುಟ್ಟ ಮಕ್ಕಳು ದೇವರ ನನಗೆ ಬುದ್ಧಿ ಕೊಡಪ್ಪ, ಜ್ಞಾನ ಕೊಡಪ್ಪ. ದೊಡ್ಡವರಿಗೆ ಪ್ರಾರ್ಥನೆ ಮನವಿ ಏನಿದೆ, ನಂಬಿಕೆಯಿಂದ ದೇವರ ಆಲಯದಲ್ಲಿ ಬಿತ್ತರಿ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಬಿತ್ತರಿ, ಕಣ್ಣೀರಿನಲ್ಲಿ ಬಿತ್ತರಿ. ದೇವರೇ, ನನ್ನ ಜೀವಿತ ಬದಲಾಗಲಿಪ್ಪ, ನನ್ನ ಕುಟುಂಬ ಬದಲಾಗಲಿ, ನನ್ನ ಮಕ್ಕಳ ಜೀವಿತ ಆಶೀರ್ವದಿಸಲ್ಪಡಲಿ. ನನ್ನಿಂದ ಹಾಗೆ ಇರಬಾರ್ದಪ್ಪ, ನಾನು ಬದಲಾಗಬೇಕು ಸ್ವಾಮಿ, ನಾನು ಬದಲಾಗಬೇಕಪ್ಪ, ನನ್ನ ಕುಟುಂಬ ಬದಲಾಗಬೇಕು, ನಾವು ಚೆನ್ನಾಗಬೇಕು ದೇವರೇ. ಕಾರಣ ನಾನು ನಂಬಿರುವಂತ ಯೇಸುವು ಆತನು ಉನ್ನತನು. ನನಗೆ ಸ್ತೋತ್ರಪ್ಪ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ತೆಗೆದುಕೊಳ್ಳುವ ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಮತ್ತೊಂದು ಸಾರಿ ಹೇಳೋಣವ, ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಹೌದು ಸ್ವಾಮಿ, ಅಪ್ಪ, ನನ್ನ ಜೀವನ ಸಾಗುತ್ತಾ ಇರುವುದು ನನ್ನ ಬಲದಿಂದಲ್ಲ ಅಲ್ಲ, ನಾನು ಮಣ್ಣಲ್ಲಿರೋದು ಉಸಿರಾಡ್ತಾ ಇರುವುದು ಕೂಡ ನಿನ್ನ ಕೃಪೆ. ಎಲ್ಲವೂ ನಿನ್ನ ದಯೆ, ನಿನ್ನ ಕೃಪೆ, ನಿನ್ನ ಕನಿಕರ, ಅದೇನಿಲ್ಲ ಸ್ವಾಮಿ. ಅಪ್ಪ, ನನ್ನ ಜೀವಿತ ಇರುವವರೆಗೂ ನಿಮ್ಮನ್ನು ನಾನು ಸ್ತುತಿಸ್ತೇನೆ. ನಿಮ್ಮ ಬಾಯಿಗಳನ್ನು ತೆಗೆದು ಅಪ್ಪ ನಿನ್ನನ್ನು ಸ್ತುತಿಸ್ತೇನೆ, ನಿನ್ನನ್ನು ಘನಪಡಿಸ್ತೇನೆ. ನನ್ನ ಜೀವಿತದ ಮೂಲಕ, ನನ್ನ ದೇಹದ ಮೂಲಕ, ನನ್ನ ಕುಟುಂಬದ ಮೂಲಕ, ನನಗಿರುವ ಸಮಸ್ತದ ಮೂಲಕ ನಿಮ್ಮನ್ನೇ ನಾನು ಆರಾಧಿಸ್ತೇನೆ, ನಿಮ್ಮನ್ನು ಘನಪಡಿಸ್ತೇನೆ. ಅಪ್ಪ, ನೀನು ಕೊಡದಿರೋ ಹೊರತು ನನ್ನ ಬಳಿ ಏನಿಲ್ಲ ಸ್ವಾಮಿ. ದೇವರೇ, ಒಂದು ದಿನ ಇತ್ತು ನನ್ನ ಬಳಿ ಉತ್ತಮವಾದದ್ದು ಏನಿರಲಿಲ್ಲ, ಈಗ ನೀನು ಉತ್ತಮವಾದದನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಒಂದು ದಿನ ಇತ್ತಪ್ಪ, ನಾನು ಒಪ್ಪಂಟಿಗಳಾಗಿದ್ದೆ, ಆದರೆ ಈಗ ನನಗೆಲ್ಲರೂ ಇರುವಾಗೆ ನೀನು ಮಾಡ್ದೆಯಪ್ಪ. ಅರ್ಚನೆ, ನೀನು ಎಷ್ಟು ಒಳ್ಳೆಯವರು. ಒಂದು ದಿನ ದುಃಖದಲ್ಲಿದ್ದೆ, ಆದ್ರೆ ಈಗ ಸಂತೋಷವನ್ನು ಕೊಟ್ಟಿದ್ದೀರಿ. ಒಂದು ದಿನ ಅಪನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೆ, ಆದ್ರೆ ಈಗ ನನಗೆ ನಂಬಿಕೆ, ನಿರೀಕ್ಷೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ನಾನು ಸ್ತೋತ್ರ ಮಾಡ್ತೇನೆ. ನಿಮಗೆ ಕೊಟ್ಟಂತೆ ಆಲಯಕ್ಕಾಗಿ ಸ್ತೋತ್ರ.
ಅಪ್ಪ ನಿಮ್ಮನ್ನು ಸ್ತುತಿಸ್ತೇವೆ ದೇವರೇ. ಇನ್ನೂ 4 ದಿಕ್ಕುಗಳಿಂದ ಜನರು ಬಂದು ಇಲ್ಲಿ ಸೇರಿ ನಿಮ್ಮನ್ನು ಆರಾಧಿಸುವಂತವರಾಗಲಿ. ಅಪ್ಪ ಈ ಆಲಯ ಕರ್ತನೆ ಪರದೆಯು ವಿಸ್ತರಿಸಲ್ಪಡಲಿ ಸ್ವಾಮಿ. ಇಲ್ಲಿ ಬಂದು ಪ್ರಾರ್ಥಿಸುವಂತ ಮಕ್ಕಳ ಜೀವಿತ ಆಶೀರ್ವದಿಸಲ್ಪಡಲಿ ಎಂದು ನಾವು ಬೇಡ್ಕೊಳ್ತೇವೆ. ನಿನ್ನ ಮಗನನ್ನ ಕರ್ತನೆ ಹೇರಳವಾಗಿ ಉಪಯೋಗಿಸಿಕೊಂಡ್ರೆ ಇಲ್ಲಿರುವಂತಹ ಪ್ರತಿಯೊಂದು ಮಕ್ಕಳನ್ನ ಶಿಕ್ಷಣವಾಗಿ ಬದಲಾಯಿಸಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಏನೋ ಬಂದು ಏನೋ ಹೋಗ್ದಿರಾ ಅಪ್ಪ, ನಾನು ಕ್ರಿಸ್ತನಿಗಾಗಿ ಬದುಕ್ತೇನೆ, ವಾಕ್ಯವನ್ನು ಕೇಳಿಸಿಕೊಂಡು ನನ್ನ ಜೀವಿತ ನನ್ನ ಕುಟುಂಬ ಬದಲಾಗಿ ನಾವು ಜೀವಿಸ್ತೇವೆ ಅನ್ನುವಂತ ನಂಬಿಕೆಯಲ್ಲಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಮುನ್ನಡೆಸು. ಇದರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡ್ರಿ. ಎಲ್ಲ ಮಹಿಮೆ ನಿಮಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ದಯಮಾಡಿ ಕುಳಿತುಕೊಳ್ಳುತ್ತೇವೆ. ನೀವು ಕುತ್ಕೊಂಡ್ಬಿಡಿ. ಏನವ